ಪ್ರಯಾಗ್ರಾಜ್ನಲ್ಲಿನ ಕೇಸರಿ ಸುನಾಮಿ ಕಂಡ್ರೆ ನಾವು ಒಮ್ಮೆ ಹೋಗಿ ಬರಲೇಬೇಕು ಕಣ್ರಿ ಈ ಕುಂಭಮೇಳಕ್ಕೆ ಅಂತ ಎಂಥವ್ರಿಗಾದ್ರೂ ಅನ್ನಿಸದೇ ಇರೋದು. ಅಲ್ಲಿಗೆ ಹೋಗೋದಕ್ಕೆ ಆಗದೆ ಇರೋ ಅದೆಷ್ಟೋ ಮಂದಿ ಇದ್ದಾರೆ ಪಾಪ. ಆದ್ರೆ ಅಂಥವರಿಗೆ ಈಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ. ನಮ್ಮ ದಕ್ಷಿಣ ಭಾರತದಲ್ಲೇ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ನಡೀತಾ ಇದೆ ಮತ್ತೊಂದು ಕುಂಭಮೇಳ. ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಕೂಡ ಅಷ್ಟೇ ಪುಣ್ಯದ ಫಲ ಬರುತ್ತೆ. ಹಾಗಿದ್ರೆ ನಮ್ಮಲ್ಲಿನ ಕುಂಭಮೇಳ ನಡೆಯೋದು ಎಲ್ಲಿ, ಹೇಗೆ, ಯಾವಾಗ ನಡೆಯುತ್ತೆ? ಡೀಟೇಲ್ಸ್ ಇಲ್ಲಿದೆ. ಉತ್ತರ ಆಯ್ತೀಗ ದಕ್ಷಿಣದ ಕುಂಭಮೇಳ. ಟಿ ನರಸೀಪುರದಲ್ಲಿ ಈಗ ಕುಂಭ ಸಂಭ್ರಮ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೀಗ ಮಹಾಕುಂಭಮೇಳ ಸಂಭ್ರಮ. ಜನವರಿ 13ರಿಂದಲೂ ನಡೆದಿರೋ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಹರಿದು ಬಂದಿದೆ ಯಾತ್ರಿಕರ ದಂಡು. 144 ವರ್ಷಗಳ ಬಳಿಕ ನಡೆದ ಈ ಮಹಾಕುಂಭಮೇಳಕ್ಕೆ ಈವರೆಗೂ ಆಗಮಿಸಿದ್ದು 40 ಕೋಟಿಗೂ ಹೆಚ್ಚು ಭಕ್ತರು. ಇಂಥದ್ರಲ್ಲಿ ಇದೀಗ ಇಂಥದೇ ರೀತಿ ಕುಂಭಮೇಳಕ್ಕೆ ಸಜ್ಜಾಗಿದೆ ನಮ್ಮ ಮೈಸೂರಿನ ಟಿ ನರಸೀಪುರ. ಉತ್ತರ ಭಾರತದಲ್ಲಿ ನಡೆದ ಮಹಾಕುಂಭಮೇಳ ಇಡೀ ಜಗತ್ತಿನ ಚಿತ್ತ ಸೆಳೆದಿರೋ ಹೊತ್ತಲ್ಲೇ ಅಷ್ಟು ದೂರ ಹೋಗಲು ಸಾಧ್ಯವಾಗದ ಮಂದಿಗೆ ಸಿಕ್ಕಿದೆ ದಕ್ಷಿಣ ಅವಕಾಶ. ಡಿ ನರಸೀಪುರದಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ 10ರಿಂದ 12ರ ತನಕ ಆಯೋಜನೆಗೊಂಡಿದೆ 13ನೇ ಕುಂಭಮೇಳ. ಕಾವೇರಿ, ಕಪಿಲಾ ಹಾಗೂ ಸ್ಫಟಿಕ ನದಿಗಳು ಸೇರೋ ತ್ರಿವೇಣಿ ಸಂಗಮದಲ್ಲಿ 6 ವರ್ಷಗಳ ಬಳಿಕ ನಡೆಯುತ್ತಿದೆ ಈ ಕುಂಭಮೇಳ. 3 ದಿನಗಳ ಕಾಲ ನಡೆಯೋ ದಕ್ಷಿಣದ ಕುಂಭಮೇಳಕ್ಕೆ ಈಗಿನಿಂದಲೇ ನಡೆದಿದೆ ಭರದ ಸಿದ್ಧತೆ. ಫೆಬ್ರವರಿ 12ರಂದು ನಡೆಯಲಿದೆ ಪವಿತ್ರ ಕುಂಭ ಸ್ನಾನ. ಅಂದು ಬೆಳಗ್ಗೆ 9ರಿಂದ 9:30ರ ಶುಭ ಮೀನ ಲಗ್ನ ಹಾಗೂ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೆ ವೃಷಭ ಲಗ್ನದಲ್ಲಿ ಪುಣ್ಯ ಸ್ನಾನಕ್ಕೆ ನಿಗದಿಯಾಗಿದೆ ಮುಹೂರ್ತ. ಕುಂಭಮೇಳದ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ, ಉಡುಪಿ ಪೇಜಾವರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಆಗಮಿಸ್ತಾ ಇದ್ದಾರೆ. ದಕ್ಷಿಣದ ಕುಂಭಮೇಳಕ್ಕಾಗಿ ಸರ್ಕಾರ ಕೂಡ ಈಗಾಗಲೇ 6 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಹಾಗೆ ಪ್ರಯಾಗ್ರಾಜ್ನಂತೆ ಇಲ್ಲೂ ನದಿಗಳಿಗೆ ತಾತ್ಕಾಲಿಕವಾಗಿ ಬೊಂಬುಗಳ ತಡೆಗೋಡೆ ನಿರ್ಮಾಣ ನಡೆಯುತ್ತಿದೆ. ನದಿ ಪಾತ್ರಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಳುಗು ತಜ್ಞರನ್ನು ನಿಯೋಜಿಸಲಾಗಿದೆ. ಹಾಗೆ ಅಗ್ನಿಶಾಮಕ ದಳ ಭದ್ರತೆಗಾಗಿ ಪೊಲೀಸ್ ತುಕಡಿ, ಹೀಗೆ ಸರ್ವ ಸಿದ್ಧತೆಗಳು ಭರದಿಂದ ಸಾಗಿವೆ. ಒಟ್ಟಾರೆ ಉತ್ತರದ ಮಹಾಕುಂಭದ ಸಡಗರ ಮಧ್ಯೆಯೇ ದಕ್ಷಿಣದ ಕುಂಭಮೇಳ ಇದೀಗ ನಾಡಿನ ಗಮನ ಸೆಳೆದಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್-ರೇ ಕಾರ್ಯಕ್ರಮ. ಪ್ರಯಾಗ್ರಾಜ್ನಲ್ಲಿನ ಕೇಸರಿ ಸುನಾಮಿ ಕಂಡ್ರೆ ನಾವು ಒಮ್ಮೆ ಹೋಗಿ ಬರಲೇಬೇಕು ಕಣ್ರಿ ಈ ಕುಂಭಮೇಳಕ್ಕೆ ಅಂತ ಎಂಥವ್ರಿಗಾದ್ರೂ ಅನ್ನಿಸದೇ ಇರೋದು. ಅಲ್ಲಿಗೆ ಹೋಗೋದಕ್ಕೆ ಆಗದೆ ಇರೋ ಅದೆಷ್ಟೋ ಮಂದಿ ಇದ್ದಾರೆ ಪಾಪ. ಆದ್ರೆ ಅಂಥವರಿಗೆ ಈಗೊಂದು ಸುವರ್ಣ ಅವಕಾಶ ಸಿಕ್ಕಿದೆ. ನಮ್ಮ ದಕ್ಷಿಣ ಭಾರತದಲ್ಲೇ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ನಡೀತಾ ಇದೆ ಮತ್ತೊಂದು ಕುಂಭಮೇಳ. ಇಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ಕೂಡ ಅಷ್ಟೇ ಪುಣ್ಯದ ಫಲ ಬರುತ್ತೆ. ಹಾಗಿದ್ರೆ ನಮ್ಮಲ್ಲಿನ ಕುಂಭಮೇಳ ನಡೆಯೋದು ಎಲ್ಲಿ, ಹೇಗೆ, ಯಾವಾಗ ನಡೆಯುತ್ತೆ? ಡೀಟೇಲ್ಸ್ ಇಲ್ಲಿದೆ. ಉತ್ತರ ಆಯ್ತೀಗ ದಕ್ಷಿಣದ ಕುಂಭಮೇಳ. ಟಿ ನರಸೀಪುರದಲ್ಲಿ ಈಗ ಕುಂಭ ಸಂಭ್ರಮ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲೀಗ ಮಹಾಕುಂಭಮೇಳ ಸಂಭ್ರಮ. ಜನವರಿ 13ರಿಂದಲೂ ನಡೆದಿರೋ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಹರಿದು ಬಂದಿದೆ ಯಾತ್ರಿಕರ ದಂಡು. 144 ವರ್ಷಗಳ ಬಳಿಕ ನಡೆದ ಈ ಮಹಾಕುಂಭಮೇಳಕ್ಕೆ ಈವರೆಗೂ ಆಗಮಿಸಿದ್ದು 40 ಕೋಟಿಗೂ ಹೆಚ್ಚು ಭಕ್ತರು. ಇಂಥದ್ರಲ್ಲಿ ಇದೀಗ ಇಂಥದೇ ರೀತಿ ಕುಂಭಮೇಳಕ್ಕೆ ಸಜ್ಜಾಗಿದೆ ನಮ್ಮ ಮೈಸೂರಿನ ಟಿ ನರಸೀಪುರ. ಉತ್ತರ
ಭಾರತದಲ್ಲಿ ನಡೆದ ಮಹಾಕುಂಭ ಮೇಳ ಇಡೀ ಜಗತ್ತಿನ ಚಿತ್ತ ಸೆಳೆದಿರೋ ಹೊತ್ತಲ್ಲೇ ಅಷ್ಟು ದೂರ ಹೋಗಲು ಸಾಧ್ಯವಾಗದ ಮಂದಿಗೆ ಸಿಕ್ಕಿದೆ ದಕ್ಷಿಣ ಅವಕಾಶ. ಡಿ ನರಸೀಪುರದಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಫೆಬ್ರವರಿ 10 ರಿಂದ 12 ತನಕ ಆಯೋಜನೆಗೊಂಡಿದೆ 13ನೇ ಕುಂಭಮೇಳ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ನದಿಗಳು ಸೇರೋ ತ್ರಿವೇಣಿ ಸಂಗಮದಲ್ಲಿ 6 ವರ್ಷಗಳ ಬಳಿಕ ನಡೆಯುತ್ತಿದೆ ಈ ಕುಂಭಮೇಳ. 3 ದಿನಗಳ ಕಾಲ ನಡೆಯೋ ದಕ್ಷಿಣದ ಕುಂಭಮೇಳಕ್ಕೆ ಈಗಿನಿಂದಲೇ ನಡೆದಿದೆ ಭರದ ಸಿದ್ಧತೆ. ಫೆಬ್ರವರಿ 12ರಂದು ನಡೆಯಲಿದೆ ಪವಿತ್ರ ಕುಂಭ ಸ್ನಾನ. ಅಂದು ಬೆಳಗ್ಗೆ 9 ರಿಂದ 9:30 ಶುಭಮೀನ ಲಗ್ನ ಹಾಗೂ ಮಧ್ಯಾಹ್ನ 12 ರಿಂದ 1 ಗಂಟೆವರೆಗೆ ವೃಷಭ ಲಗ್ನದಲ್ಲಿ ಪುಣ್ಯ ಸ್ನಾನಕ್ಕೆ ನಿಗದಿಯಾಗಿದೆ ಮುಹೂರ್ತ. ಕುಂಭಮೇಳದ ಸಾನ್ನಿಧ್ಯವನ್ನ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ, ಉಡುಪಿ ಪೇಜಾವರ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಂಪುಟ ಸಹೋದ್ಯೋಗಿಗಳು ಆಗಮಿಸ್ತಾ ಇದ್ದಾರೆ. ದಕ್ಷಿಣದ ಕುಂಭಮೇಳಕ್ಕಾಗಿ ಸರ್ಕಾರ ಕೂಡ ಈಗಾಗಲೇ 6 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಹಾಗೆ ಪ್ರಯಾಗ್ರಾಜ್ನಂತೆ ಇಲ್ಲೂ ನದಿಗಳಿಗೆ ತಾತ್ಕಾಲಿಕವಾಗಿ ಬೊಂಬುಗಳ ತಡೆಗೋಡೆ ನಿರ್ಮಾಣ ನಡೆಯುತ್ತಿದೆ. ನದಿ ಪಾತ್ರಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಳುಗು ತಜ್ಞರನ್ನು ನಿಯೋಜಿಸಲಾಗಿದೆ. ಹಾಗೆ ಅಗ್ನಿಶಾಮಕ ದಳ ಭದ್ರತೆಗಾಗಿ ಪೊಲೀಸ್ ತುಕಡಿ ಹೀಗೆ ಸರ್ವ ಸಿದ್ಧತೆಗಳು ಭರದಿಂದ ಸಾಗಿವೆ. ಒಟ್ಟಾರೆ ಉತ್ತರದ ಮಹಾಕುಂಭದ ಸಡಗರ ಮಧ್ಯೆಯೇ ದಕ್ಷಿಣದ ಕುಂಭಮೇಳ ಇದೀಗ ನಾಡಿನ ಗಮನ ಸೆಳೆದಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್-ರೇ ಕಾರ್ಯಕ್ರಮ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.